ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ವೀಕ್ಲಿ ಮಾರ್ಕೆಟ್ ಅಪ್ಡೇಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಇವತ್ತು ಫಸ್ಟು ನಾವು ನಿಫ್ಟಿ 50 ನೋಡೋಣ. ನಿಫ್ಟಿ 50 ಬಂದುಬಿಟ್ಟು ಯಾವ ಇಂಪಾರ್ಟೆಂಟ್ ಲೆವೆಲ್ಸ್ ಇದೆ ಮತ್ತು ಏನಾಗ್ಬೋದು ಅಂತ ಒಂದು ಕ್ರಾಸ್ ಚೆಕ್ ಮಾಡೋಣ. ಅದಕ್ಕೆ ಮುಂಚೆ ಒಂದು ನಿಮಿಷ ನಾನು ಓಕೆ ಇವಾಗ ಬಂದುಬಿಟ್ಟು ನಿಫ್ಟಿ 50 ಬಂದುಬಿಟ್ಟು ಒಂದು ಟ್ರೆಂಡ್ ಆಗಿ ಅದಾದಮೇಲೆ ಕ್ವಿಕ್ ರಿವರ್ಸಲ್ ಬಂದಿದೆ. ಓಕೆ, ಇದು ಟ್ರೆಂಡು ಈ ರಿವರ್ಸಲ್ ಕಂಟಿನ್ಯೂಷನ್ ಆಗೋದು, ಇದು ಒಂದು ಕರೆಕ್ಷನಾ ಇಲ್ಲ ರಿವರ್ಸಲ್ಲ ಅನ್ನೋದು ನಾವು ಆ್ಯಕ್ಚುಲಿ ಕ್ವಿಕ್ ಆಗಿರೋದ್ರಿಂದ ಇದು ರಿವರ್ಸಲ್ಲೇ. ಬಟ್ ಇದು ಇನ್ನೂ ಕೆಳಗಡೆ ಹೋಗುತ್ತಾ ಇಲ್ಲ ಇಲ್ಲೆಲ್ಲಾದರೂ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗುತ್ತಾ ಅಂತ ನಾವು ಇಂಪಾರ್ಟೆಂಟ್ ಲೆವೆಲ್ಸ್ನ ನೋಡ್ಬೋದು. ಆ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವುದಂತಂದರೆ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಈ ಲೆವೆಲಲ್ಲಿ ನಾವು ಒಂದು ಪ್ರೀ ಮಾರ್ಕೆಟಲ್ಲಿ ನಾನು ಹೇಳಿದ್ದೆ ಇದಕ್ಕಿಂತ ಕೆಳಗಡೆ ಗ್ಯಾಪ್ ಡೌನ್ ಆಗ್ತಾಯಿದೆ. ಫಸ್ಟ್ ಗ್ಯಾಪ್ ಡೌನ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಫೇಕ್ ಆಗಿ ಈ ರೀತಿ ಇಲ್ಲಿ ಲಾಸ್ಟು ಇಲ್ಲೆಲ್ಲ ಆಗಿದೆಯಲ್ಲ, ಈ ರೀತಿ ಫೇಕ್ ಬ್ರೇಕ್ಔಟ್ ಥರ ಆಗಿಬಿಟ್ಟು ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆಯಾ ಅಂತ ನೋಡಬೇಕಾಗುತ್ತೆ. ಬಟ್ ಕ್ಲೋಸಿಂಗ್ ಆಗೋವರೆಗೂ ಕನ್ಫರ್ಮೇಷನ್ ಇಲ್ಲ ಅಂತ ಹೇಳಿದ್ದೆ. ಬಟ್ ಅದೇ ರೀತಿ ಏನಾಯಿತು, ಗ್ಯಾಪ್ ಡೌನ್ ಆಯಿತು, ಮೇಲ್ಗಡೆ ಹೋಗೋ ಥರ ಹೋಗಿ ಮತ್ತೆ ಸಡನ್ಲಿ ಸೆಲ್ಲಿಂಗ್ ಪ್ರೆಷರ್ ಬಂತು. ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಅಂತ ನಾವು ನೋಡೋದು ಅಂತಂದರೆ ಮಾರ್ಕೆಟಲ್ಲಿ ಈ ಲೆವೆಲಲ್ಲಿ ಬ್ರೇಕ್ ಆಗೋಯ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಅಂತ ನೋಡಿದ್ರೆ ಈ ಲೆವೆಲ್ ಇದೆಯಲ್ಲ, ಇವಾಗ ಎಕ್ಸಾಕ್ಟಾಗಿ ಇಲ್ಲಿ ನೀವು ನೋಡ್ಬೋದು ಈ ರೇಂಜಲ್ಲಿ ಒಂದು ಸಪೋರ್ಟ್ ಲೆವೆಲ್ ಇದೆ. ಆ ಸಪೋರ್ಟ್ ತಗೊಳುತ್ತಾ ಇಲ್ವಾ ಅಂತ ನೋಡೋಣ. ಫಸ್ಟ್ ಮಾರ್ಕ್ ಮಾಡ್ಕೊಳ್ಳೋಣ ಅದನ್ನು. ಓಕೆ, ಇವಾಗ ಈ ರೇಂಜಿಂದ ಏನಾದರೂ ರಿವರ್ಸಲ್ ಆಗುತ್ತಾ ಅಂದರೆ, ಆದರೂ ಕೂಡ ಇಲ್ಲೇನಾದರೂ ಮತ್ತೆ ಕರೆಕ್ಷನ್ ಕೊಟ್ಟರೆ ಮತ್ತೆ ಫರ್ದರ್ ಬ್ರೇಕ್ ಡೌನ್ ಆಗೋ ಚಾನ್ಸಸ್ ಇದೆ. ಇದು ಯಾವಾಗ ಬ್ರೇಕ್ ಆದರೆ ಮತ್ತೆ ಇನ್ನೂ ಡೌನ್ಫಾಲು ಕಂಟಿನ್ಯೂಷನ್ ಇರುತ್ತೆ ಅಂತ ಅರ್ಥ. ಒಂದು ವೇಳೆ ಗ್ಯಾಪ್ ಡೌನ್ ಆದರೆ ನೆಕ್ಸ್ಟು ಇಂಪಾರ್ಟೆಂಟ್ ಲೆವೆಲ್ ಯಾವುದು ಅಂತಂದರೆ ನಮಗೆ ಸಿಗೋವಂಥದ್ದು 24,750. ಇದು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗುತ್ತೆ. ನೆಕ್ಸ್ಟ್ ಸಪೋರ್ಟ್ ಲೆವೆಲು ಇದಾಗುತ್ತೆ. ಓಕೆ, ಕಾರಣ ಏನಂತಂದರೆ ಇಲ್ಲಿ ಗ್ಯಾಪ್ ಡೌನ್ ಆಗಿ ಬಂದರೆ ಕೂಡ ಇಲ್ಲಿ ಒಂದು ಕರೆಕ್ಷನ್ಸ್ ಆಗ್ಬೋದು. ಇನ್ನು ಸ್ವಲ್ಪ ಪ್ರೈಸ್ ಆ್ಯಕ್ಷನ್ ಮಾಡಿ ಅದಾದಮೇಲೆ ಕೆಳಗಡೆ ಬಂದರೆ ಮತ್ತೆ ಡೌನ್ಫಾಲ್ ನೋಡ್ಬೋದು. ಬಟ್ ಆದರೆ ಇದು ಇಲ್ಲೇ ಸಪೋರ್ಟ್ ತೊಗೊಂಡು ಮತ್ತೆ ಇಲ್ಲೇನಾದರೂ ಮತ್ತೆ ಕರೆಕ್ಷನ್ ಆಗಿ ಕೆಳಗಡೆ ಬಂದಾಗ ಈ ಇಂಪಾರ್ಟೆಂಟ್ ಲೆವೆಲ್ಸ್ ಏನಿದೆಯೋ ಅದನ್ನು ಬ್ರೇಕ್ ಮಾಡೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಫರ್ದರ್ ಕೆಳಗಡೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಓಕೆ, ನಿಫ್ಟಿ 50 ಇದು ಇಂಪಾರ್ಟೆಂಟ್ ಲೆವೆಲ್. ಒಂದು ವೇಳೆ ಇಲ್ಲೇ ಸಪೋರ್ಟ್ ತೊಗೊಂಡು ಇದನ್ನು ಬ್ರೇಕ್ ಮಾಡಿದ್ರೆ ನಮಗೆ ನೆಕ್ಸ್ಟು ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಇದಾಗುತ್ತೆ. ಕಾರಣ ಏನಂದರೆ ಇಲ್ಲಿ ಒಂದು ಕನ್ಸಾಲಿಡೇಷನ್ ಪ್ಯಾಟ್ರನ್ ಮಾಡಿರೋದ್ರಿಂದ ಇಲ್ಲಿ ಕನ್ಸಾಲಿಡೇಷನ್ ಆಗ್ಬೋದು. ಇದಾದಮೇಲೆ ಬ್ರೇಕ್ಔಟ್ ಆದರೆ ಫರ್ದರ್ ಅಪ್ಸೈಡ್ ಮೂವ್ ಮತ್ತು ಈ ಅಪ್ ಟ್ರೆಂಡ್ ಏನಿದೆಯೋ ಇದು ಬಂದುಬಿಟ್ಟು ಕಂಟಿನ್ಯೂಷನ್ ಆಗ್ಬೋದು. ಈ ಎರಡು ಥರ ನಾವು ಟ್ರೇಡ್ ಮಾಡ್ಬೋದು. ನೆಕ್ಸ್ಟು ನಾವು ಇದನ್ನು ಫಿಬೊನಾಚಿ ಕೂಡ ನಾವು ಹಾಕಿದ್ವಿ. ಹಾಗೆ ಫಿಬೊನಾಚಿ ವಿಡಿಯೋನೇ ಕಂಪ್ಲೀಟಾಗಿ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಅಲ್ಲಿ ಹೋಗಿ ನೋಡಿ, ನಿಮಗೆ ಒಂದು ಅರ್ಥ ಆಗುತ್ತೆ. ಈ ಫಿಬೊನಾಚಿನ ನಾವು ಹಾಕೊಂಡಾಗ ಏನಾಗಿದೆ, ಇದು 786ನ ಡೌನ್ ಆಗಿದೆ. ಇದ್ರ ವ್ಯಾಲ್ಯೂ ಸಪೋರ್ಟು ನೆಕ್ಸ್ಟು ಸೇಮೇ 24,750ನೇ ನೆಕ್ಸ್ಟು ಸಪೋರ್ಟ್ ಆಗ್ಬೋದು. ಇದು ಬ್ರೇಕ್ ಆದರೆ ಫರ್ದರ್ ಕಂಟಿನ್ಯೂಷನ್ ನೆಕ್ಸ್ಟು ಸಪೋರ್ಟ್ ಬಂದುಬಿಟ್ಟು ಈ ಲೆವೆಲ್ ಆಗುತ್ತೆ 23,800. ನೆಕ್ಸ್ಟ್ ಮೇಜರ್ ಸಪೋರ್ಟ್ ಇರೋದೇ ಇಲ್ಲಿ. ಓಕೆ, ನೆಕ್ಸ್ಟ್ ಬನ್ನಿ ನಾವು ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸೇಮ್ ಥಿಂಗ್ ಇದೆ. ಬ್ಯಾಂಕ್ ನಿಫ್ಟಿ ಕೂಡ ಈ ಇಂಪಾರ್ಟೆಂಟ್ ಲೆವೆಲಲ್ಲಿ ನಾನು ನಿಮಗೆ ಒಂದು ಲಾಸ್ಟ್ ಪ್ರೀ ಮಾರ್ಕೆಟ್ ರಿಪೋರ್ಟಲ್ಲಿ ಹೇಳಿದ್ದೆ. ಈ ಲೆವೆಲಲ್ಲಿ ಒಂದು ವೇಳೆ ಇದಕ್ಕಿಂತ ಗ್ಯಾಪ್ ಡೌನ್ ಆದರೂ ಕೂಡ ಫರ್ದರ್ ಫೇಕ್ ಆಗಿ ಅಪ್ಸೈಡ್ ಹೋಗಿ ಕ್ಲೋಸ್ ಕೊಟ್ಟರೆ ಮತ್ತೆ ಫರ್ದರ್ ಸ್ವಲ್ಪ ಕನ್ಸಾಲಿಡೇಷನ್ಗೆ ಹೋಗಿ ಅದಾದಮೇಲೆ ಅಪ್ಸೈಡ್ ಮೂವ್ ಆಗೋ ಚಾನ್ಸಸ್ ತುಂಬ ಇದೆ ಅಂತ. ಬಟ್ ಏನಾಯಿತು, ಮೇಲ್ಗಡೆ ಹೋಗಿ ಇಮಿಡಿಯೇಟಾಗಿ ಮತ್ತೆ ಸೆಲ್ಲಿಂಗ್ ಪ್ರೆಷರ್ ಬಂತು. ಸೆಲ್ಲಿಂಗ್ ಪ್ರೆಷರ್ ಬಂದರೆ ಇಂಪಾರ್ಟೆಂಟ್ ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು ಇದರಲ್ಲಿ ಆ್ಯಕ್ಚುಲಿ ಈ ಲೆವೆಲ್ ಆಗುತ್ತೆ.
50,543 ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಇದು ಸ್ಮಾಲ್ ಸಪೋರ್ಟ್ ಇದ್ದರೂ ಕೂಡ ಅಷ್ಟು ಕನ್ಸಿಡರ್ ಮಾಡಿದ್ರೆ ಫರ್ದರ್ ಕೆಳಗಡೆ ಬರೋ ಚಾನ್ಸಸ್ ಕೂಡ ಇದೆ. ಇಲ್ಲ ಇಲ್ಲಿ ಒಂದು ಕನ್ಸಲ್ಟೇಷನ್ ಮೂಮೆಂಟ್ ಇರೋದ್ರಿಂದ ಈ ಲೆವೆಲ್ವರೆಗೂ ಇದು ಇಂಪಾರ್ಟೆಂಟ್ ಒಂದು ಬಫರ್ ಝೋನ್ ಅಂತ ಕರಿತೀವಿ. ಈ ಬಫರ್ ಝೋನಲ್ಲಿ ನಾವು ಯಾವುದೇ ರೀತಿ ಟ್ರೇಡ್ ಮಾಡಬಾರ್ದು, ಅಪ್ ಸೈಡ್ ಆಗಲಿ ಡೌನ್ ಸೈಡ್ ಆಗಲಿ. ಈವನ್ ಇದನ್ನು ಬ್ರೇಕ್ ಮಾಡಿ ಮತ್ತೆ ಇದನ್ನು ಬ್ರೇಕ್ ಮಾಡಿದಾಗ ಫರ್ದರ್ ಮತ್ತೆ ಅಪ್ ಸೈಡ್ ಮೂವ್ ಆಗೋ ಚಾನ್ಸಸ್ ಇದೆ. ಇಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಬಂದರೂ ಕೂಡ ಇದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಇಲ್ಲಿ ಕನ್ಸಲ್ಟೇಷನ್ ಆಗ್ಬೋದು. ಒಂದು ವೇಳೆ ಇಲ್ಲೆಲ್ಲ ಕನ್ಸಲ್ಟೇಷನ್ ಆಗಿ ಇಲ್ಲಾಂದರೆ ಇಲ್ಲಿ ಒಂದು ಪ್ರೈಸ್ ಆ್ಯಕ್ಷನ್ ಮಾಡಿ ಕೆಳಗಡೆ ಬಂದರೆ ಇದು ಇನ್ನೂ ಕೂಡ ಬ್ಯಾಂಕ್ ನಿಫ್ಟಿ ಇನ್ನೂ ಫರ್ದರ್ ಕೆಳಗಡೆ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಆ್ಯಸ್ ಪ್ರೆಸೆಂಟು ಸ್ಟಿಲ್ ಇಲ್ಲಿವರೆಗೂ ನೆಗೆಟಿವ್ ಇದ್ದರೂ ಕೂಡ ಒಂದು ಬೈಯಿಂಗ್ ಪ್ರೆಷರು ಇಲ್ಲಾಂದ್ರೆ ಒಂದು ಸ್ಟೇಕ್ ಆಗ್ಬೋದು ಅಂತ ಒಂದು ಅನ್ನಿಸ್ತಾ ಇದೆ. ಮತ್ತು ಫಿಬೊನಾಚಿಯಲ್ಲಿ ಲೆವೆಲ್ ಕೂಡ ನಾನು ನಿಮಗೆ ಇಲ್ಲಿ ನೋಡಿ, ಫಿಬೊನಾಚಿ ಲೆವೆಲಲ್ಲಿ ಇದು 0.786 ನಿಯರ್ ಇದೆ. ಇಲ್ಲೇನಾದರೂ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋದಾಗ ಮತ್ತೆ ಕೆಳಗಡೆ ಯಾವಾಗ ಇದನ್ನ ದಾಟ್ಕೊಂಡು ಹೋಗುತ್ತೋ ಈ ಲೆವೆಲ್ ಇದೆಯಲ್ಲ 20, ಈ ಲೆವೆಲ್ ಹಾಕ್ತೀನಿ, ಮಾರ್ಕ್ ಮಾಡ್ತೀನಿ ರೀ. ಓಕೆ, 52,900 ಯಾವಾಗ ಬ್ರೇಕ್ ಆಗುತ್ತೋ ಒಂದು ಕ್ವಿಕ್ ಅಪ್ ಮೂವ್ ನೋಡ್ಬೋದು ನಾವು. ಅಲ್ಲಿವರೆಗೂ ಈ ರೇಂಜ್ ಎಲ್ಲ ಬಂದುಬಿಟ್ಟು ಒಂದು ಸ್ಮಾಲ್ ಮೂವ್ ಆಗ್ಬೋದು. ಓಕೆ, ಈ ರೀತಿ ಸ್ಮಾಲ್ ಮೂವ್ ಆಗಿ ಈ ಕನ್ಸಲ್ಟೇಷನ್ ಥರ ಒಂದು ಈ ರೀತಿ ಅಪ್ ಆ್ಯಂಡ್ ಡೌನ್ ಥರ ಇಲ್ಲೇ ಆಗ್ಬೋದು ಈ ರೇಂಜಲ್ಲಿ. ಓಕೆ, ಇಲ್ಲಿಂದ ಸ್ವಲ್ಪ ರಿವರ್ಸಲ್ ತೊಗೊಂಡ್ರೆ ಸ್ವಲ್ಪ ಅಪ್ ಸೈಡ್ಗೆ ಬೇಸ್ ಕ್ರಿಯೇಟ್ ಮಾಡ್ಕೊಳುತ್ತೆ. ಬೇಸ್ ಕ್ರಿಯೇಟ್ ಆದಮೇಲೆ ಬ್ರೇಕ್ಔಟ್ ಕೊಡೋದು. ಇವಾಗ ಸದ್ಯಕ್ಕೆ ಡೌನ್ಫಾಲ್ ಇದೆ. ಒಂದು ವೇಳೆ ಇದನ್ನೇ ನಾವು ರಿವರ್ಸಲಲ್ಲಿ ಹಾಕ್ಕೊಳ್ಳೋಣ. ಇವಾಗ ಈ ಫಿಬೊನಾಚಿನ ನಾವು ರಿವರ್ಸಲ್ ತೊಗೊಂಡಾಗ ಏನಾಗ್ಬೋದು ಅಂತ ಹೇಳ್ತೀನಿ. ಒಂದು ವೇಳೆ ಮಾರ್ಕೆಟ್ ಇಲ್ಲಿಂದ ರಿವರ್ಸಲ್ ತೊಗೊಂಡು ಈ ಲೆವೆಲ್ ಇದೆಯಲ್ಲ, ಈ ಲೆವೆಲ್ ಮತ್ತು ಈ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಇಲ್ಲೇನಾದರೂ ಮತ್ತೆ ಫರ್ದರ್ ಪ್ರೈಸ್ ಆ್ಯಕ್ಷನ್ ಮಾಡಿ ಕೆಳಗಡೆ ಬಂದರೆ ಅಪ್ ಸೈಡ್ ಹೋಗೋ ಥರ ಹೋಗಿ ಮತ್ತೆ ಪ್ರೈಸ್ ಆ್ಯಕ್ಷನ್ ಮಾಡಿ ಕೆಳಗಡೆ ಬಂದರೆ ಮತ್ತೆ ಫರ್ದರ್ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಸ್ಮಾಲ್ ಕರೆಕ್ಷನ್ ಆದರೂ ಕೂಡ ಇದು ಮೇಜರ್ ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ಈ ರೆಸಿಸ್ಟೆನ್ಸ್ಗಿಂತ ಮತ್ತೆ ಇಲ್ಲಿ ಏನಾದರೂ ರೆಸಿಸ್ಟ್ ತೊಗೊಂಡು ಕೆಳಗಡೆ ಒಂದು ಫಾರ್ಮ್ ಮಾಡಿದ್ರೆ ಇನ್ನು ಕ್ವಿಕ್ ರಿವರ್ಸಲ್ 100% ಮತ್ತೆ ಫರ್ದರ್ ಡೌನ್ಫಾಲ್ ನಾವು ನೋಡ್ಬೋದು. ಇವಾಗ ನಿಮಗೆ ಬ್ಯಾಂಕ್ ನಿಫ್ಟಿ ಇದು ಇಂಪಾರ್ಟೆಂಟ್ ಲೆವೆಲ್ಸ್ ಗೊತ್ತಾಯ್ತಲ್ಲ. ಮತ್ತು ಇವಾಗ ಬಂದುಬಿಟ್ಟು ನಾವು ಇಂಪಾರ್ಟೆಂಟ್ ಒಂದು ಸೆಕ್ಟರ್ಸ್ ಬಗ್ಗೆ ಮಾತಾಡೋಣ. ಅದು ಎರಡು ಯಾವ ಸೆಕ್ಟರ್ಸ್ ಅಂತಂದರೆ, ಒಂದು ಬಂದುಬಿಟ್ಟು IT ಸೆಕ್ಟರ್ಸು, ಇನ್ನೊಂದು ಫಾರ್ಮಾ ಸೆಕ್ಟರ್. ಈ ಎರಡರಲ್ಲೂ ಇನ್ನೂ ಕನ್ಫರ್ಮೇಷನ್ ಇಲ್ಲ, ಬಟ್ ಒಂದು ಅಪ್ ಮೂವ್ ಆಗೋ ಚಾನ್ಸಸ್ಸು ಇರೋದರಿಂದ ಈ ಎರಡು ಸೆಕ್ಟರ್ ಮೇಲೆ ನಾವು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಎರಡೂ ಸೆಕ್ಟರ್ನ ನಾವು ನಮ್ಮ ವಾಚ್ ಲಿಸ್ಟಲ್ಲಿ ಇಡಬೇಕಾಗುತ್ತೆ. ಅದು ನೋಡೋಣ, ಯಾವುದ್ಯಾವುದು ಒಂದು ನೋಡೋಣ. ಫಸ್ಟು IT ಸೆಕ್ಟರಲ್ಲಿ ನಿಫ್ಟಿ ಐ ಟಿಯಲ್ಲಿ TCS ಕೂಡ ಒಂದು ಬೇಸ್ ಕ್ರಿಯೇಟ್ ಆಗ್ತದೆ. ಓಕೆ, ಈ ಲೆವೆಲ್ಸ್ ಎಲ್ಲ ಇದೇನಿದೆ ಬಫರ್ ಝೋನ್ ಇದೆಯಲ್ಲ, ಈ ಬಫರ್ ಝೋನ್ಸು, ಈ ಬಫರ್ ಝೋನೆಲ್ಲ ನಮಗೆ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಈ ಬಫರ್ ಝೋನಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋದರೆ ಇನ್ನು ಫರ್ದರ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಇನ್ನು ಈ ಬಫರ್ ಝೋನ್ ಕೆಳಗಡೆ 4,154 ರೂಪಾಯಿಗಿಂತ ಕೆಳಗಡೆ ಬಂದರೆ ಇನ್ನು ಮತ್ತೆ ಡೌನ್ಫಾಲ್ ಆಗೋ ಚಾನ್ಸಸ್ ತುಂಬ ಇದೆ. TCSಲ್ಲಿ, ಇನ್ಫೋಸಿಸಲ್ಲೂ ಅಷ್ಟೇ. ಇನ್ಫೋಸಿಸಲ್ಲಿ ಆಲ್ರೆಡಿ ಒಂದು ಒಳ್ಳೆ ಅಪ್ ಮೂವಲ್ಲಿ ಕೊಡೋ ಚಾನ್ಸಸ್ ಕೂಡ ಕ್ರಿಯೇಟ್ ಆಗ್ತಾ ಇದೆ. ನೆಕ್ಸ್ಟ್ ಬಂದುಬಿಟ್ಟು ವಿಪ್ರೋ. ಇನ್ಫೋಸಿಸ್ ಕೂಡ ಚೆನ್ನಾಗಿದೆ. ವಿಪ್ರೋ ನೋಡಿದ್ರೆ ವಿಪ್ರೋ ಕೂಡ ಈ ಎಲ್ಲನೂ ಇನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ. ನಾವು ಯಾವಾಗ ಟ್ರೇಡ್ ಮಾಡಿದ್ರು ಕೂಡ ಕನ್ಫರ್ಮೇಷನ್ ಮೇಲೆ ಟ್ರೇಡ್ ಮಾಡಬೇಕಾಗುತ್ತೆ. ಓಕೆ, ಫಿಬೊನಾಚಿ ಯೂಸ್ ಮಾಡಿಕೊಂಡು ನೀವು ಆ ರೀತಿ ಟ್ರೇಡ್ ತೊಗೋಬೋದು. ಇಲ್ಲಂತಂದರೆ ಫಿಬೊನಾಚಿ ಪ್ಲಸ್ ವಾಲ್ಯೂಮ್ ಪ್ಲಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆ್ಯಂಡ್ ಟ್ರೆಂಡ್ ಲೈನ್ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಒಂದು ಸ್ವಿಂಗ್ ಟ್ರೇಡಿಂಗಿಗೆ ಈ IT ಸೆಕ್ಟರಲ್ಲಿ ನಾವು ನೋಡ್ಬೋದು. LNT ಬಂದುಬಿಟ್ಟು ತುಂಬ ವೀಕ್ ಇದೆ, ಅದನ್ನು ನೋಡಬೇಡಿ. ಬಟ್ TCS, ಇನ್ಫೋಸಿಸ್, ವಿಪ್ರೋ, HCL ಟೆಕ್ಕು ಇದೆಲ್ಲ ಇಂಪಾರ್ಟೆಂಟು ನಮ್ಮ ವಾಚ್ ಲಿಸ್ಟಲ್ಲಿ ಇರಬೇಕಾಗಿರೋ ಸ್ಟಾಕ್ಸು.
ನೆಕ್ಸ್ಟ್ ಬನ್ನಿ ಫಾರ್ಮಾ ಸೆಕ್ಟರ್ ನೋಡೋಣ. ಫಾರ್ಮಾ ಬಂದ್ಬಿಟ್ಟು ಡಿ ವಿ ಎಸ್ ಲ್ಯಾಬ್ ಆಲ್ರೆಡಿ ಒಂದು ಬೇಸ್ ಕ್ರಿಯೇಟ್ ಮಾಡ್ತಾ ಇದೆ. ಇಲ್ಲಿ ಬೇಸ್ ಅಂತಂದರೆ ಒಂದು ಕನ್ಸಲ್ಟೇಷನ್ಗೆ ಹೋಗ್ತಾ ಇದೆ ಆಲ್ರೆಡಿ. ಎಲ್ಲ ಬೇಸ್ ಕ್ರಿಯೇಟ್ ಮಾಡಿ ಬ್ರೇಕ್ಔಟ್ ಆಗಿಬಿಟ್ಟು ಮತ್ತೆ ರೀಟ್ರೇಸ್ಮೆಂಟ್ ನೋಡಿ, ಈ ರೀಟ್ರೇಸ್ಮೆಂಟ್ ಲೆವೆಲಲ್ಲಿ ಮತ್ತೆ ಸಪೋರ್ಟ್ ತೊಗೊಂಡು ಅಪ್ ಮೂವ್ ಆಗಿ ಒಂದು ಕನ್ಸಲ್ಟೇಷನಲ್ಲಿ ಇದೆ ಅಲ್ವಾ. ಇಲ್ಲಿ ಒಂದು ಕನ್ಸಲ್ಟೇಷನ್ ಇದೆ. ಇಲ್ಲಿ ಏನಾದರೂ ಬ್ರೇಕ್ ಮಾಡಿದ್ರೆ ಈ ಲೆವೆಲ್ ಮೇಲೆ ಹೋದಾಗ ಇನ್ನು ಫರ್ದರ್ ಒಂದು ರಾಕೆಟ್ ಮೂವ್ ನಾವು ಇದರಲ್ಲಿ ಡಿ ವಿ ಎಸ್ ಲ್ಯಾಬಲ್ಲಿ ಮತ್ತೆ ನೋಡ್ಬೋದು. ಮತ್ತು ಡಾಕ್ಟರ್ ರೆಡ್ಡಿ ಕೂಡ ಮತ್ತೆ ಅಪ್ ಮೂವ್ ಆಗೋ ಚಾನ್ಸಸ್ ತುಂಬ ಇದೆ. ಸಿಪ್ಲಾ ಕೂಡ ಒಂದು ಪರವಾಗಿಲ್ಲ, ಚೆನ್ನಾಗಿದೆ. ಸನ್ ಫಾರ್ಮಾನು ಚೆನ್ನಾಗಿದೆ. ಲೂಪಿನ್ ಕೂಡ ಇವಾಗ ಮತ್ತೆ ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿ ಮತ್ತೆ ಸಪೋರ್ಟ್ ತೊಗೊಳ್ತಾನೆ ಇದೆ. ನಾವು ಈ ಲೆವೆಲಲ್ಲಿ ಈ ಕ್ಯಾಂಡಲಲ್ಲಿ ಹೇಳಿದ್ವಿ ಇಲ್ಲಿಂದ ಬೈ ಆಗೋ ಫರ್ದರ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ ಅಂತ. ಬಟ್ ನಮ್ಮ ಆಪ್ಷನಲ್ಲಿ ಇದು ಬಂದುಬಿಟ್ಟು ಒಂದು ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಈ ಟ್ರೇಡ್ ತೊಗೊಂಡಾಗ ಆಪ್ಷನಲ್ಲಿ ಒಂದು ಸ್ಟಾಪ್ ಲಾಸ್ ಹಿಟ್ ಆಯಿತು. ಬಟ್ ಇದು ಒಂದು ಬೇಸ್ ಕ್ರಿಯೇಟ್ ಮಾಡ್ತಾನೆ ಇದು ಕೂಡ, ಅಂದರೆ ಒಂದು ಕನ್ಸಲ್ಟೇಷನ್ ಆಗ್ತಾಯಿದೆ. ಎಕ್ಸಾಂಪಲ್ಗೆ ಇದು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫೋರ್ತ್ ಫ್ಲೋರ್, ಇದು ನಿಮ್ಮ ಕೆಳಗಡೆ ಬೇಸ್ ಆದರೂ ಕೂಡ ನೆಕ್ಸ್ಟು ಇಲ್ಲೆಲ್ಲ ನೀವು ಬೇಸ್ ಥರನೇ ಟ್ರೀಟ್ ಮಾಡಬೇಕಾಗುತ್ತೆ. ಸೊ ಈ ಅಪ್ ಆ್ಯಂಡ್ ಮೂವ್ ಆಗಿ ಇಲ್ಲೊಂದು ಬೇಸ್ ಕ್ರಿಯೇಟ್ ಮಾಡೋ ಥರ ಫಾರ್ಮ್ಯಾಟ್ ಮಾಡ್ತಾ ಇದೆ. ಇದು ಕೂಡ ಮೇಲ್ಗಡೆ ಹೋಗೋ ಚಾನ್ಸಸ್ಸು ತುಂಬ ಇದೆ. ನೆಕ್ಸ್ಟ್ ಸ್ಟಾಕು ಬಂದುಬಿಟ್ಟು ಬಯೋಕಾನ್ ಎಲ್ಲ ಅಷ್ಟು ಇಲ್ಲ. ಬಟ್ ಈ ಲೂಪಿನು, ಡಾಕ್ಟರ್ ರೆಡ್ಡಿ, ಸಿಪ್ಲಾ, ಸನ್ ಫಾರ್ಮಾ ಮತ್ತು ಡಿ ವಿ ಎಸ್ ಲ್ಯಾಬ್ ಈ ಸ್ಟಾಕ್ಸ್ ಎಲ್ಲ ನಮ್ಮ ವಾಚ್ ಲಿಸ್ಟಲ್ಲಿ ಇಡಬೇಕಾಗುತ್ತೆ. ಯಾವಾಗ ನಮ್ಗೆ ಕನ್ಫರ್ಮೇಷನ್ ಸಿಗುತ್ತೋ ಆವಾಗ ನಾವು ತೊಗೋಬೇಕಾಗುತ್ತೆ. ಡಾಕ್ಟರ್ ರೆಡ್ಡಿ ಮತ್ತು ಇದು ಲೂಪಿನ್ ಬಂದುಬಿಟ್ಟು ಡಿ ವಿ ಎಸ್ ಲ್ಯಾಬು ಮತ್ತು ಲೂಪಿನು ಇವೆಲ್ಲ ಬಂದುಬಿಟ್ಟು ಸ್ವಲ್ಪ ಸ್ಟ್ರಾಂಗ್ ಇದೆ ಬೇಸ್ಡ್ ಆನ್ ಬೇರೆ ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ. ಲೂಪಿನು ಮತ್ತು ಡಿ ವಿ ಎಸ್ ಲ್ಯಾಬ್ ಎರಡು ಕೂಡ ಇವಾಗ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವೀಕಲ್ಲಿ ಮತ್ತೆ ಮಾರ್ಕೆಟ್ ಅಪ್ಡೇಟ್ ನೋಡೋಣ. ಇದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರಾದರೂ ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋ ಹಾಕಿದ್ದೀನಿ, ಫಿಬೊನಾಚಿ ರಿಟ್ರೇಸ್ಮೆಂಟ್. ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ಹೋಗಿ ನೋಡಿ. ಅದರಲ್ಲಿ ನೀವು ಇನ್ನೂ ಒಂದು ಟ್ರೇಡಿಂಗ್ ಕೋರ್ಸ್, ಒಂದು ಸ್ಟ್ರಾಟಜಿನೇ, ಕಂಪ್ಲೀಟ್ ಸ್ಟ್ರಾಟಜಿನೇ, ಫಿಬೊನಾಚಿ ರಿಟ್ರೇಸ್ಮೆಂಟ್ ಸ್ಟ್ರಾಟಜಿನೇ ನಾನು ಫುಲ್ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲ್ಲಿ ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ಹೋಗಿ ನೋಡಿ. ಎಲ್ರಿಗೂ ಧನ್ಯವಾದಗಳು, ಮತ್ತೆ ಸಿಗೋಣ.